ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎರಡನೇ ಹಂತದ ತನಿಖೆ ಚುರುಕಾಗಿದೆ. ಪಟ್ಟಣಗೆರೆಯಲ್ಲಿ ಕೇಳಿದ ಆ ಕೊನೆಯ ಆಕ್ರಂದನದ ನಂತರ ಏನೆಲ್ಲ ಆಯಿತು ಅನ್ನೋ ರಕ್ತ ಚರಿತ್ರೆ ಕೆದಕೋದಕ್ಕೆ ತನಿಖಾ ತಂಡ ಸನ್ನದ್ಧವಾಗಿದೆ. ಆ 3 ದಿನ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದ 50ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ನೀಡಲಾಗಿದೆ. ಈ ಮಧ್ಯೆ ದರ್ಶನ್ ವಿರುದ್ಧ ಆಪ್ತ ಸ್ನೇಹಿತನೇ ಆಗ್ತಾನ ಪ್ರಮುಖ ಸಾಕ್ಷಿ ಅನ್ನೋ ಪ್ರಶ್ನೆ ಎದ್ದಿದೆ. ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡ್ತಿದ್ದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪಂಜರದೊಳಗೆ ಬಂದಿಯಾಗಿದ್ದಾರೆ. ರೆಕ್ಕೆ ಬಡಿತಾ ಬಡಿತಾ ಕೈಗೆ ನಿಲುಕದಂತೆ ಹಾರ್ತಾ ನಲಿತಿದ್ದ ಸ್ಟಾರ್ ಶಕ್ತಿಹೀನಗೊಂಡಿದ್ದಾರೆ. ತಿಂಗಳು ಉರುಳಿದ್ರೂ ಕಂಬಿ ಹಿಂದಿನ ಗೂಡು ಮಾತ್ರ ಸಡಿಲವಾಗದೆ ದಿನೇ ದಿನೇ ಸೆರೆವಾಸ ಕಠಿಣವಾಗ್ತಿದೆ. ಇದೀಗ ಎರಡನೇ ಹಂತದ ತನಿಖೆ ಚುರುಕಾಗಿದ್ದು ಪಂಜರದ ಭವಿಷ್ಯ ಪ್ರಮುಖ ಘಟ್ಟ ತಲುಪಲಿದೆ. ರೇಣುಕಾ ಕೊಲೆ ಕೇಸ್ನಲ್ಲಿ ಎರಡನೇ ಹಂತದ ತನಿಖೆ ಚುರುಕು. ಜೂನ್ 8ರಿಂದ 11ರವರೆಗೆ ಕಾಲ್ ಡೀಟೇಲ್ಸ್ ಅನಾಲಿಸಿಸ್. ಜೂನ್ 8ರಂದು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಡೆವಿಲ್ ಗ್ಯಾಂಗ್ ಕೊಂದು ಹಾಕಿ 1 ತಿಂಗಳೇ ಕಳೆದಿದೆ. ಈಗಾಗಲೇ ಕೇಸ್ನ ಕಿಂಗ್ ಪಿನ್ ಪವಿತ್ರ ಗೌಡ, ದರ್ಶನ್ ಸೇರಿ 17 ಆರೋಪಿಗಳು ಜೈಲು ಕಂಬಿ ಹಿಂದೆ ಸೇರಿದ್ದಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೆಸಿರೋ ಪೊಲೀಸರು ತನ್ನ ವೇಗ ಹೆಚ್ಚಿಸಿದ್ದಾರೆ. ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾದ ನಂತರ ಜೂನ್ 8ರಿಂದ ಜೂನ್ 11ರವರೆಗೆ ಅಂದ್ರೆ ಆ 3 ದಿನ ಏನ್ ನಡೀತು ಅನ್ನೋ ಮಾಹಿತಿ ಕಲೆಗೆ ಮುಂದಾಗಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ ಎರಡನೇ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಜೂನ್ 8ರಿಂದ 11ರವರೆಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಕಾಲ್ ಡೀಟೇಲ್ಸ್ ಅನಾಲಿಸಿಸ್ ಅನ್ನ ತನಿಖಾ ತಂಡ ನಡೆಸುತ್ತಿದೆ. ಬಂಧಿತ 17 ಮಂದಿಯ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಪರಿಶೀಲನೆ ಮಾಡ್ತಿದೆ. ಆರೋಪಿಗಳು ಅರೆಸ್ಟ್ ಮಾಡುವ ಮುನ್ನ ಏನೆಲ್ಲ ಮಾಡಿದ್ರು, 3 ದಿನಗಳ ಕಾಲ ಡೆವಿಲ್ ಗ್ಯಾಂಗ್ ಯಾರಿಗೆಲ್ಲ ಕಾಲ್ ಮಾಡಿದ್ರು, ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿದ್ರು, ಯಾರಿಂದೆಲ್ಲ ಹಣ ಸಂದಾಯ ಪಡೆದಿದ್ರು, ರೇಣುಕಾಸ್ವಾಮಿ ಉಸಿರು ನಿಂತ ಬಳಿಕ ಆರೋಪಿಗಳಿಗೆ ಯಾರಾದ್ರೂ ವಾಸ್ತವ್ಯಕ್ಕೆ ಸಹಾಯ ಮಾಡಿದ್ರ ಅನ್ನೋ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ತನಿಖಾ ತಂಡ ತನಿಖೆ ಚುರುಕುಗೊಳಿಸಿದೆ. ಅಲ್ಲದೆ ಈ ವೇಳೆ ಜೂನ್ 8ರಿಂದ 11ರವರೆಗೆ ಸಂಪರ್ಕದಲ್ಲಿದ್ದ 50ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದೆ. ದರ್ಶನ್ ವಿರುದ್ಧ ಆಪ್ತ ಸ್ನೇಹಿತನೇ ಆಗ್ತಾನ ಪ್ರಮುಖ ಸಾಕ್ಷಿ. ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ಈ ಪ್ರಕರಣವನ್ನ ಮುಚ್ಚಿ ಹಾಕಲು ದರ್ಶನ್ ಅಂದಾಜು 80 ಲಕ್ಷ ರೂಪಾಯಿ ಹಣದ ಬಳಕೆ ಆಗಿತ್ತು. ಆ ಪೈಕಿ 40 ಲಕ್ಷ ರೂಪಾಯಿ ಹಣವನ್ನ ಬೆಂಗಳೂರಿನ ಉಪಮೇಯರ್ ಆಗಿದ್ದ ಮೋಹನ್ ರಾಜ್ ದರ್ಶನ್ಗೆ ನೀಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಹೀಗಾಗಿ ದರ್ಶನ್ ವಿರುದ್ಧ ಆಪ್ತ ಸ್ನೇಹಿತ ಮೋಹನ್ ರಾಜ್ರನ್ನ ಸ್ಟ್ರಾಂಗ್ ಸಾಕ್ಷಿಯನ್ನಾಗಿ ಮಾಡಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ನ್ಯಾಯಾಧೀಶರ ಎದುರು 164 ಹೇಳಿಕೆ ದಾಖಲು ಮಾಡಲು ನಿರ್ಧಾರ ಮಾಡಿದ್ದಾರೆ. ದರ್ಶನ್ಗೆ ಕೊಡಬೇಕಾದ ಹಣವನ್ನ ಕೇಳಿದ್ರು, ತಂದುಕೊಟ್ಟೆ ಎಂದಿರುವ ಮೋಹನ್ ರಾಜ್ ಹೇಳಿಕೆ ಕೊಲೆ ಪ್ರಕರಣ ಮುಚ್ಚಿ ಹಾಕಲು ಹಣ ನೀಡಿರುವುದಕ್ಕೆ ಪ್ರಬಲ ಸಾಕ್ಷಿ ಆಗಲಿದೆ. ಇನ್ನು ಎರಡನೇ ಬಾರಿಗೆ ಇವತ್ತು ದರ್ಶನ್ ಭೇಟಿಗೆ ಅಕ್ಕ, ಭಾವ ಮತ್ತು ಅವರ ಮಗ ಬಂದಿದ್ದು ಮಾತುಕತೆ ನಡೆಸಿದ್ದಾರೆ. ನಿನ್ನೆಯಷ್ಟೇ ಜೈಲು ಊಟ ರುಚಿಸಲಾರದೆ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಬೆನ್ನಲ್ಲೇ ತಮ್ಮನಿಗೋಸ್ಕರ ಅಕ್ಕ ಡ್ರೈ ಫ್ರೂಟ್ಸ್ ತಂದಿದ್ರು. ಆದ್ರೆ ಇದಕ್ಕೆ ಜೈಲಾಧಿಕಾರಿಗಳು ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಅದನ್ನ ವಾಪಸ್ಸು ತೆಗೆದುಕೊಂಡು ಹೋಗಲಾಯಿತು. ಒಟ್ಟಾರೆ ಜೈಲಿನಲ್ಲಿ ಖೈದಿಯಾಗಿರೋ ದರ್ಶನ್ಗೆ ಈ ತನಿಖೆ ಮತ್ತಷ್ಟು ಸಂಕಷ್ಟ ಆಗಲಿದೆ. ಸಂದೇಶ್, ನ್ಯೂಸ್ ಫಸ್ಟ್ ಕ್ರೈಮ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.